ರಾಜ್ಯ ವಿಧಾನಮಂಡಲವನ್ನು ಉದ್ದೇಶಿಸಿ ಜನವರಿ 28ರಂದು ರಾಜ್ಯಪಾಲರು ಮಾಡಿದ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಧಾನಸಭೆಯಲ್ಲಿಂದು ಉತ್ತರ ನೀಡಿದರು. ರಾಜ್ಯದಲ್ಲಿ 25,000 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿದ್ದು, ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಒದಗಿಸಲಾಗಿದೆ. ನೆರೆಯಿಂದ ಬಾಧಿತವಾದ ಪ್ರದೇಶಗಳಲ್ಲಿ ಹಾನಿಗೊಳಗಾದ ಶಾಲೆಗಳನ್ನು ದುರಸ್ತಿಗೊಳಿಸಲು 718 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದರು. ಕೋವಿಡ್ನಿಂದಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದ್ದು, ಪರಿಸ್ಥಿತಿಯನ್ನು ಸುಧಾರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕಳೆದ ಆಯವ್ಯಯದಲ್ಲಿ ಘೋಷಿಸಲಾಗಿದ್ದ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಲಾಗುತ್ತಿದೆ. ಮಾರ್ಚ್ ಅಂತ್ಯದ ವೇಳೆಗೆ ಶೇಕಡಾ 80ರಿಂದ 85ರಷ್ಟು ಹಣ ವೆಚ್ಚ ಮಾಡಲಾಗುವುದು. ರಾಜ್ಯಕ್ಕೆ ಶಾಸನಬದ್ಧವಾಗಿ ಪ್ರಸಕ್ತ ಸಾಲಿನಲ್ಲಿ 89,179 ಕೋಟಿ ರೂಪಾಯಿ ಸಾಲ ಪಡೆಯಲು ಅವಕಾಶವಿದ್ದು, ಈ ಪೈಕಿ 57,000 ಕೋಟಿ ರೂಪಾಯಿ ಸಾಲ ಪಡೆದಿದ್ದು, ಅಗತ್ಯ ಬಿದ್ದರೆ ಬಾಕಿ ಉಳಿದಿರುವ ಸಾಲವನ್ನು ಪಡೆದು ಅಭಿವೃದ್ಧಿ ಕಾರ್ಯಗಳನ್ನು ಪೂರ್ಣಗೊಳಿಸಲಾಗುವುದು ಎಂದರು. ವಿವಿಧ ಇಲಾಖೆಗಳಲ್ಲಿನ ಕಾರ್ಯಕ್ರಮಗಳು ಪ್ರಗತಿಯಲ್ಲಿದ್ದು, ಆರ್ಥಿಕ ಸಂಪನ್ಮೂಲ ಸಂಗ್ರಹ ಕೂಡ ನಿಗದಿಯಂತೆ ನಡೆಯುತ್ತಿದೆ ಎಂದರು. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೆ ಸದನ ಅನುಮೋದನೆ ನೀಡಿತು. ಸರ್ಕಾರ ನೀಡಿದ ಉತ್ತರ ತಮಗೆ ತೃಪ್ತಿ ತಂದಿಲ್ಲ ಎಂದು ಕಾಂಗ್ರೆಸ್ ಸದಸ್ಯರು ಸಭಾತ್ಯಾಗ ಮಾಡಿದರು. ವಿಸ್ತೀರ್ಣದಲ್ಲಿ ಬೆಳೆದಿರುವ ಹೂವು ಬೆಳೆಗಾರರಿಗೆ ನಷ್ಟವಾದ ಕಾರಣ ಪ್ರತಿ ಹೆಕ್ಟೇರ್ಗೆ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ 25,000 ರೂಪಾಯಿಗಳಿಂದ ಪರಿಹಾರವನ್ನು ಹಾಗೂ ಹಣ್ಣು ತರಕಾರಿ ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ಗೆ 15,000ರಂತೆ ಪರಿಹಾರವನ್ನು ಒದಗಿಸಿದ್ದೇನೆ. ಆಟೋ ರಿಕ್ಷಾ ಚಾಲಕರಿಗೆ, ಕ್ಷೌರಿಕರಿಗೆ, ಅಗಸರಿಗೆ ತಲಾ 5,000ದಂತೆ ಧನ ಸಹಾಯವನ್ನು ನೀಡಲಾಗಿದೆ. ನಷ್ಟ ಅನುಭವಿಸಿದಂಥ ಅತಿ ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳ ವಿದ್ಯುತ್ ಬಿಲ್ನಲ್ಲಿ ಫಿಕ್ಸೆಡ್ ಚಾರ್ಜನ್ನು 2 ತಿಂಗಳ ಅವಧಿಗೆ ಪೂರ್ತಿಯಾಗಿ ಮನ್ನಾ ಮಾಡಿದ್ದೇವೆ. ನೇಕಾರ್ ಸನ್ಮಾನ್ ಯೋಜನೆಯಲ್ಲಿ ಪ್ರತಿ ನೇಕಾರರಿಗೆ 2,000 ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದ್ದೇವೆ. ಅನ್ನಭಾಗ್ಯ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಒದಗಿಸುವ ಆಹಾರ ಧಾನ್ಯಗಳ 5 kg ಅಕ್ಕಿ ವಿತರಣೆ ಹಾಗೂ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ವಿಶೇಷ ಪ್ಯಾಕೇಜ್ ಅನ್ವಯ 26.73 ಲಕ್ಷ ಫಲಾನುಭವಿಗಳಿಗೆ 3 ತಿಂಗಳಿಗೆ ಆಹಾರ ಧಾನ್ಯ 5 kg ಅಕ್ಕಿ ಮತ್ತು 1 kg ತೊಗರಿ ಬೇಳೆಗಳನ್ನು ಸಹ ನಾವು ಆ ಸಂದರ್ಭದಲ್ಲಿ ವಿತರಣೆ ಮಾಡಿದೆವು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಸಾಮಾಜಿಕ ಭದ್ರತಾ ಪೆನ್ಷನ್ ಯೋಜನೆಯಡಿ ಫಲಾನುಭವಿಗಳಿಗೆ 2 ತಿಂಗಳ ಎಕ್ಸ್ಗ್ರೇಷಿಯಾ ಮೊತ್ತವಾಗಿ ಪ್ರತಿ ಫಲಾನುಭವಿಗೆ 1,000ದಂತೆ ಅನುದಾನವನ್ನು ನೀಡಿದೆ. ಸನ್ಮಾನ್ಯ ಅಧ್ಯಕ್ಷರೇ, ದೇಶದ ಐತಿಹಾಸಿಕ ಸ್ಥಳ ಬಸವ ಕಲ್ಯಾಣದಲ್ಲಿ ಇಡೀ ದೇಶದ ಜನ ಬಂದು ಹೋಗಬೇಕು. ಅಲ್ಲಿ ಬಹಳ ಸುಂದರವಾದ ಭವ್ಯ ಅನುಭವ ಮಂಟಪ ಆಗಬೇಕು ಅಂಥೇಳಿ ಆ ಭಾಗದ ಜನರ ಅಪೇಕ್ಷೆ ಇತ್ತು. ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡೋ ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಈಗ 200 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇವೆ. ಸುಮಾರು 500ರಿಂದ 600 ಕೋಟಿ ವೆಚ್ಚದಲ್ಲಿ ಇನ್ನು 2 ವರ್ಷದ ಒಳಗಾಗಿ ಭವ್ಯವಾದ ಅನುಭವ ಮಂಟಪವನ್ನು ಇಡೀ ದೇಶ ವಿದೇಶ ಜನ ಬಂದಲ್ಲಿ ಹೋಗಿ ನೋಡೋ ರೀತಿಯಲ್ಲಿ ಕಟ್ಟಿ ನಮ್ಮ ಅವಧಿಯಲ್ಲೇ ಅದನ್ನು ಉದ್ಘಾಟನೆ ಮಾಡ್ತೇವೆ. ಕೊಡ್ಲಿಲ್ಲ ಅಂದ್ರೆ ನಾನು ಇದೀನಲ್ಲ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಲಿಕ್ಕೆ ಇಲ್ಲ. ನಾನು ಇಲ್ಲಿ ನೋಡ್ರಿ, 1 ನಿಮಿಷ ತುಕಾರಾಮ್, ನೀವು ಹೇಳಿರೋ ಸರಿ ಇದೆ ರೀ. 1 ನಿಮಿಷ. ಈಗ ಸಚಿವರು ಈಗ ನಿಮ್ಗೆಲ್ಲ ಗೊತ್ತಿದೆ, ಈಗ ವಿಧಾನಸಭೆಯಿಂದ ನೇರ ಪ್ರಸಾರ ಬದಲಾಗಿ ಹೊಸ ಜವಾಬ್ದಾರಿಗಳನ್ನು ಈಗ ತಾನೇ ತಗೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಉಳಿದ ಹಿರಿಯ ಸಚಿವರುಗಳು ಅದ್ರ ವಿವರ ಈಗ ಅಶೋಕ್ ಅವ್ರು ಏನು ಹೇಳ್ತಿದ್ದಾರೆ 1 ನಿಮಿಷ ಕೇಳಿ ಆಮೇಲೆ ಸರಿಯಾಗಿಲ್ಲ ಆಮೇಲೆ ಹೇಳಿ. ಅಶೋಕ್ ಅವ್ರು ಏನು ಹೇಳ್ತಿದ್ದಾರೆ? ನಂಜೇಗೌಡ್ರೆ 1 ನಿಮಿಷ. ಅಶೋಕ್ ಏನು ಸಭಾಪತಿಗಳೇ, ಅಧ್ಯಕ್ಷ 1 ನಿಮಿಷ. ಅಧ್ಯಕ್ಷರೇ ಈಗಾಗಲೇ 1 ನಿಮಿಷ ನಂಜೇಗೌಡ್ರೆ 1 ನಿಮಿಷ ಅವ್ರು ಹೇಳ್ತಾರ್ರಿ. ಬರೀ ಒಂದು ಕಡೆ ಅಲ್ಲ, ಎಲ್ಲಾ ಕಡೆ ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಮ್ಮ ಮಂತ್ರಿಗಳಿಗೆ ಮಾಹಿತಿ ಪಾಪ ಇಲ್ಲ ಇರ್ಬೋದು. ತುಂಬಾ ಎಲ್ಲಾ ಕಡೆ ಎಲ್ಲಾ ಪುರಸಭೆಗಳಲ್ಲಿ ಮಾನ್ಯ ಅಧ್ಯಕ್ಷರೇ 1 ನಿಮಿಷ ಸಂಬಳ ಇಲ್ಲ. ಯಾವ ಡೇಟ್ ಮಟ್ಟ ಕೊಟ್ಟಿದ್ದಾರೆ ಅಂತ ಅದಾದ್ಮೇಲೆ ಮತ್ತೆ ಮುಂದೆ ನಾನು ಕೇಳ್ತೀನಿ ಮಾನ್ಯ ಅಧ್ಯಕ್ಷರೇ. ಇದು ಗಂಭೀರವಾದ ವಿಷಯ ಇದೆ. ನೋಡ್ರಿ, ಪ್ರಶ್ನೋತ್ತರ ಇದು. ನೀವು ಹಿಂಗೆ ಮಾಡ್ಕೊಂಡು ಒಬ್ರಿಂದ ಒಬ್ರಿಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಾನು ಪ್ರಶ್ನೋತ್ತರ ನಡೆಸಬೇಕು ಬೇಡ. ನಂಜೇಗೌಡ್ರೆ ಕೂತ್ಕೊಳ್ರಿ. 1 ನಿಮಿಷ. ಸಂಗಮೇಶ್ವರ ಅವರೇ
ಒಂದ್ ನಿಮಿಷ ಅಶೋಕ್ ಅವರು ಹೇಳಿ. ಅಶೋಕ್ ಬೊಮ್ಮಾಯಿ ಅವರು ಅಶೋಕ್ ಅವರು ಹೇಳ್ತಿದ್ದಾರೆ ಮುಗಿಸಿ. ಮಾರ್ಚ್ 2021 ಬಿಡುಗಡೆ ಮಾಡಿದಿರಿ, ಅವ್ರು ಕೊಟ್ಟಿದ್ದೀರಿ ಅಂತಲ್ಲ, ಬಿಡುಗಡೆ ಹಣ ಮಾಡಿದಿರಿ ಅದನ್ನ. ಅದರಿಂದ ಮುಂದಿನ ತಿಂಗಳೊಳಗಡೆ ಅದನ್ನ ಹಣ ಬಿಡುಗಡೆ ಮಾಡೋಕೆ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಓಕೆ. ಅಲ್ಲ ಎಲ್ಲಾ ಕಡೆನೂ ಅಧ್ಯಕ್ಷರೇ ಈಗ ತುಕಾರಾಮ್ ಎಲ್ಲಾ ಕಡೆ ಮಂಜೇಗೌಡರು ತುಕಾರಾಮ್ ಕೇಳಿದಾರೆ. ಉಪ ಪ್ರಶ್ನೆ ಏನಾದ್ರು ಇದ್ರು ಇನ್ನೊಂದು ಕೇಳ್ರಿ. ನೌಕರನ್ನ ಈಗ ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ನಾನು ರಾಜ್ಯ ದೃಷ್ಟಿಯಿಂದ ಮಾತಾಡ್ತೀನಿ ಮಾನ್ಯ ಅಧ್ಯಕ್ಷರೇ, ಬಹಳ ಇಂಪಾರ್ಟೆಂಟ್ ಇದೆ. ಅಲೋಕೇಟ್ ಏನಾಗಿದೆ? ಮಾಡಿದಿರಿ ಅಶೋಕಣ್ಣ, ಅಷ್ಟು ಹಣ